ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಇವತ್ತು ನಾನು ನಿಮ್ಮೊಟ್ಟಿಗೆ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗೊಟ್ಟಿಗೆ ಬಂದಿದ್ದೇನೆ. ಏನಂತ ಹೇಳಿದರೆ, ನೀವು ತಮ್ನೈನಲ್ಲಿ ನೋಡಿದ ಹಾಗೆ ನನ್ನ ತಂಗಿ ಬಾಣಂತನ ಮುಗಿಸಿ ಅವಳ ಗಂಡನ ಮನೆಗೆ ಹೋಗೋ ಬ್ಲಾಗ್ ಇದು. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಮೇಲೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯ ಮಗಳಿಗೆ ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ. ಹಾಗಾದರೆ ಬ್ಲಾಗ್ ಸ್ಟಾರ್ಟ್ ಮಾಡುವಲ್ಲ. ನಾವು ಬೆಳಗ್ಗೆ ಬೇಗ ಹೊರಟಿದ್ವಿ. ಹಾಗಾಗಿ ಬರುವಾಗ ಅಲ್ಲಿ ಎಳ್ನೀರಿತ್ತು. ನನ್ನ ಮಕ್ಕಳಿಗೆ ಎಳ್ನೀರು ಅಂದರೆ ತುಂಬ ಇಷ್ಟ. ಹಾಗಾಗಿ ನಾವು ಫಸ್ಟ್ ಸ್ಟಾಪ್ ಎಳ್ನೀರಿಗೆ ಕೊಟ್ವಿ. ಅಲ್ಲಿ ಎಳ್ನೀರು ಕುಡಿದು ಮತ್ತು ಅಲ್ಲಿಂದ ನಾವು ಹೊರಟ್ವಿ. ಇದು ನನ್ನ ತಂಗಿ ಬಾಣಂತನ ಮುಗಿಸಿ 42 ಡೇಸ್ಗೆ ಹೋಗಿದ್ದಾಳೆ. ಆದರೆ ನಾನು ಇವತ್ತು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಯಾಕೆ ಲೇಟ್ ಅಂತ ಹೇಳಿದರೆ, ನನ್ನ ತಂಗಿದು ಮಗುಗೆ ಈಗಾಗಲೇ 5 ತಿಂಗಳಾಯಿತು. ಈಗ ಅವನಿಗೆ ನಾಳ್ದು ಫೆಬ್ರವರಿ 10th ಆದರೆ 6 ತಿಂಗಳಾಗ್ತದೆ. ಆದರೆ ನಾನು ಅಪ್ಲೋಡ್ ಮಾತ್ರ ಲೇಟಾಗಿ ಮಾಡ್ತಾ ಇದ್ದೇನೆ. ನಾನು ಎಣಿಸ್ತಾ ಇದ್ದೆ ಇವತ್ತು ಎಡಿಟ್ ಮಾಡಿ ಹಾಕಬೇಕು ಅಂತ. ಆದರೆ ಅಪ್ಲೋಡ್ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ. ಫೈನಲ್ ಇವತ್ತಾದರೂ ಅಪ್ಲೋಡ್ ಮಾಡುವ ಅಂತ ಹೇಳಿ ಈಗ ಎಡಿಟ್ ಮಾಡ್ತಾ ಇದ್ದೇನೆ. ನಾವು ನನ್ನ ತಂಗಿ ಖಾಲಿ 42 ಡೇಸ್ ಮಾತ್ರ ಇಲ್ಲಿ ಇದ್ಲು ಅಮ್ಮನ ಮನೆಯಲ್ಲಿ ಬಾಣಂತನಕ್ಕೆ. ಯಾಕಂತ ಹೇಳಿದರೆ ಅವಳು ದೊಡ್ಡ ಮಗಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಇದು 2ನೇ ಬಾಣಂತನಲ್ಲ, ಅದು 2ನೇ ಬಾಣಂತ ಎಲ್ಲ ಮನೆಯಲ್ಲೂ ಅದೇ ಇರೋದು. ಅಂದರೆ ತುಂಬ ದಿನ ಅಮ್ಮನ ಮೇಲೆ ಕುತ್ಕೊಳ್ಳಿಕ್ಕಾಗೋದಿಲ್ಲ, ಯಾಕಂದರೆ ಅವಳ ಮಗಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಸೊ ನಾವು ಫಸ್ಟಿಗೆ ಇಲ್ಲಿ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲರಿಗೂ ಗೊತ್ತಿರ್ತದೆ, ಪುತ್ತೂರಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ ತುಂಬ ಫೇಮಸ್ ದೇವಸ್ಥಾನ. ಸೊ ನಾವು ಫಸ್ಟಿಗೆ ಅಲ್ಲಿಗೆ ದೇವಸ್ಥಾನಕ್ಕೆ ಬಂದು ನಂತರ ನನ್ನ ತಂಗಿ ಗಂಡನ ಮನೆಗೆ ಬಂದ್ವಿ. ಈಗ ನನ್ನ ತಂಗಿಗೆ ಅವಳ ಗಂಡ ಗಿಫ್ಟ್ ಕೊಟ್ಟದ್ದು ವೆಲ್ಕಮ್ ಮಾಡಲಿಕ್ಕೆ. ಸೊ ಮನೇಲಿ ಸಹ ಒಳ್ಳೆ ಡೆಕೋರೇಷನ್ ಎಲ್ಲ ಮಾಡಿದ್ದ. ತುಂಬ ಖುಷಿ ಆಯಿತು. ಒಂಥರ ಗ್ರ್ಯಾಂಡ್ ವೆಲ್ಕಮ್ಮೇ ನನ್ನ ತಂಗಿಗೆ ಮತ್ತು ತಂಗಿದು ಪಾಪುವಿಗೆ ಮಾಡಿದ್ದ. ನಾವು ಬೆಳಗ್ಗೆ ಬಂದದ್ರಿಂದ ಇಡ್ಲಿ ಸಾಂಬಾರೆಲ್ಲ ಇತ್ತು. ಸೊ ಚಾಯ್ ಎಲ್ಲ ಕುಡಿದು ಇಲ್ಲಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಮಾತಾಡ್ತಾ ಇದ್ವಿ. ಫ್ಯಾಮಿಲಿ ಎಲ್ಲ ಸೇರಿದೆ ಫಂಕ್ಷನ್ ಟೈಮಲ್ಲಿ. ಸೊ ಅದೊಂದು ಖುಷಿ, ಎಲ್ಲರೊಟ್ಟಿಗೆ ಸೇರೋದು. ಹಾಗಾಗಿ ಎಲ್ಲರಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೇವೆ. ಇದು ನನ್ನ ತಂಗಿದು ಗಂಡನ ಅಣ್ಣ, ದೊಡ್ಡವನು, ಜಸ್ಟ್ ಬಂದದಷ್ಟೇ. ಸೊ ಹಾಗೆ ಅವನು ಬರುವಾಗ ಎಲ್ಲ ಇಲ್ಲಿ ಮಕ್ಕಳು ಮಾಡ್ತಾಯಿದ್ದು. ಇದು ಅವನ ಹೆಂಡತಿ. ಸೊ ಅವರಿಬ್ಬರಿಗೆ ಎಲ್ಲರೂ ಸೇರಿ ಮಕ್ಕಳು ಮಾಡ್ತಾಯಿದ್ವಿ. ನಾನಿಲ್ಲಿ ಮಗುವಿದು ಫೇಸ್ ಎಲ್ಲ ರಿವೀಲ್ ಮಾಡಲಿಕ್ಕೆ ಇಲ್ಲ, ಅದೊಂದು ವಿಡಿಯೋ ಎಲ್ಲ ಮಾಡಬೇಕು ಅಂತೆಲ್ಲ ತುಂಬ ಇಮ್ಯಾಜಿನೇಷನ್ ಎಲ್ಲ ಮಾಡಿಟ್ಟು. ಸೊ ನಾನಿಲ್ಲಿ ಮಗುವಿಗೆ ಫಸ್ಟೇ ಫೇಸಿಗೆ ಕವರ್ ಮಾಡ್ತಾ ಇದ್ದೇನೆ. ಅಂದರೆ ಮತ್ತೆ ಪುನಃ ಅದರಲ್ಲಿ ನನಗೆ ಎಡಿಟಿಂಗ್ ಮಾಡುವಾಗ ಇಮೋಜಿ ಎಲ್ಲ ಹಾಕಬೇಕಲ್ಲ, ಅದಕ್ಕೋಸ್ಕರ ಇದು ಒಳ್ಳೆ ಐಡಿಯಾ ಅಂತ ಹೇಳಿ ಅದೆಲ್ಲ ಮಾಡಿ ಪ್ಲ್ಯಾನ್ ಎಲ್ಲ ಮಾಡಿ ಇಟ್ಟಿದ್ದೆ. ಅಂದರೆ
ನಂದು ತಲೆಯಲ್ಲಿ ಏನಿತ್ತು ಅಂತ ಹೇಳಿದರೆ ವಿಡಿಯೋ ಮಾಡಿದ ನೆಕ್ಸ್ಟ್ ಡೇ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು, ಆ ಥರ ನನ್ನ ಪ್ಲ್ಯಾನಲ್ಲಿ ಇತ್ತು. ಸೊ ಅದೆಲ್ಲ ಫ್ಲಾಪ್ ಆಯಿತು. ಹಾಗಾಗಿ ಕೆಲವು ದಿಕ್ಕಲ್ಲಿ ಮಾತ್ರ ನನ್ನದು ಕೈ ಅಡ್ಡ ಇಟ್ಟಿದ್ದೇನೆ, ಮತ್ತು ಕೆಲವೊಂದು ಫೇಸ್ ಕರೆಕ್ಟಾಗಿ ಕಾಣ್ತದೆ. ಅಂದರೆ ಅವನೀಗ ಹಾಗೆ ಇಲ್ಲ, ಅದು 42 ಡೇಸ್ ಇದು ಮಗು, ಈಗ ಅವನಿಗೆ 5 ಮಂತ್ಸ್ ಆಗಿದೆ. ಸೊ ಅವ್ನು ತುಂಬ ಡಿಫ್ರೆಂಟ್ ಇದ್ದಾನೆ. ಆ ಫೇಸಿಗೆ ಈ ಫೇಸಿಗೆ ತುಂಬ ಡಿಫ್ರೆನ್ಸ್ ಉಂಟು. ಸೊ ಒಳ್ಳೆ ಡೆಕೋರೇಷನ್ ಎಲ್ಲ ಮಾಡಿದರು. ಈಗ ನಾವು ತೊಟ್ಟಿಲಿಗೆ ಹಾಕುವ ಶಾಸ್ತ್ರ ಮಾಡ್ತಾ ಇದ್ದೇವೆ. ಅಂದರೆ ನಾವು ಆಲ್ರೆಡಿ ಅವನಿಗೆ ಹೆಸರಿಟ್ಟಾಗಿದೆ, ಅದು ಹೆಸರು ಏನಂತ ನಾನು ಮತ್ತೆ ಹೇಳ್ತೇನೆ ಈ ವಿಡಿಯೋದಲ್ಲಿ. ಅಂದರೆ ನಾವಿಲ್ಲಿ ಅಮ್ಮನ ಮನೆಯಲ್ಲೇ 16 ದಿವಸಕ್ಕೆ ಅವನಿಗೆ ತೊಟ್ಟಿಲು ಹಾಕುವ ಕ್ರಮ ಮಾಡಿದ್ದೇವೆ. ಇಲ್ಲೆಲ್ಲ ನಮ್ಮದು ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ಎಲ್ಲರೂ ಅಂದರೆ ತೊಟ್ಟಿಲು ಹಾಕುವ ಕ್ರಮಕ್ಕೆಲ್ಲ ನೋಡ್ತಾ ಇದ್ದಾರೆ. Budaru bandaru. Apa itu budaru? Ada. Kelihatan itu budaru di foto itu.
ಸೊ ನಾವು ಮಗುವಿಗೆ ಆರ್ಧನ್ ಅಂತ ಹೆಸರಿಟ್ಟಿದ್ವಿ. ಇದು ಮಗುವಿದ ಅಪ್ಪವೇ ಸೆಲೆಕ್ಟ್ ಮಾಡಿದ ಹೆಸರು. ಈಗ ನಾವೆಲ್ಲ ಊಟಕ್ಕೆ ರೆಡಿಯಾಗಿದ್ದೇವೆ. ಊಟಕ್ಕೆ ಏನೆಲ್ಲ ಐಟಮ್ ಇತ್ತು ಅಂತ ಹೇಳ್ತೇನೆ. ನಿನ್ನ ಬಾಯ್ದೆಲ್ಲ ಕನ್ಯಾನ್ ಮಾರೆಯ ಒಂದು ಸಾರದ ತುಂಡು ಬರ್ತದೆ ಜಾಜ ಸಾರದ ಮಲ್ಲ ಮಲ್ಲ ತುಂಡು ಉಂಡು. ಕೋರಿ ಸಾರು ಬೊಕ ಒಣಸುಂಡು ಸೋಕುದೆ ಒಣಸುಂಡು ಕೈಲಿ ಇಜ್ಜಿ ಕೈಲಿ ಬರ್ಬೋದು ಆಯ್ತೇನ ಇಂದು ಸೋಕುದ ಗೀರು ಅಷ್ಟುಂಡು. ಆಹಾ ಆಹಾ ಮೆಲ್ಲ 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 ಇನ್ನು ಕೆತ್ತಿದಿಲ್ಲ ಇತ್ತೆ ದೀದು ಐನು ಬೇಯ್ಪಾದು ಇತ್ತೆ ಬಾಡ್ದು ಮತ್ತೆ ನಾಟೆ ಫ್ರೆಶ್ ಕೆತ್ತಿ ಇದು ಬಟ್ರುಲ್ಲೇರಿ ಮಾತಾಡಿ. ವೆಜ್ ಅಲ್ಲಿ ಕಡಲೆ ಮತ್ತೆ ಮನೋಲಿ ಉಂಟು ಇದರಲ್ಲಿ ಯಾವುದು ಬಟಾಟೆ ಸೌತೆ ಎಲ್ಲ ಮಿಕ್ಸ್ಡ್ ಸಾಂಬಾರ್ ಮಿಕ್ಸ್ಡ್ ಸಾಂಬಾರು. ಇದು ಗೋಬಿ ಮಂಚೂರಿ ವೆಜ್ಜಿನವರಿಗೆ ಅಂತ ತಯಾರಿಸಿದ ಫುಲ್ಲು. ಇದು ಕೇಸರಿ ಬಾತ್ ಚಿಕ್ಕು ಹಾಕಿ ಮಾಡಿದ್ದು ಫ್ಲೇವರ್, ಚಿಕ್ಕು ಫ್ಲೇವರ್ ಫುಲ್ಲು ತುಪ್ಪ ಹಾಕಿ ಮಾಡಿದ್ದು. ಶಬಾಸ್ ಅಡಿಗೆ ಏನ್ ಬಂದಿದ್ದೀರನ ತರಕಾರಿ ಇತ್ತು ಅಲ್ಲ ಗೊತ್ತೇ ಇಜ್ಜಿಗೆ ಭಾರಿ ಬೇಜಾರದ ಪ್ಲೇಟ್ ಯಾರಕ್ಕೆ ಅಲ್ಲ ತರಕಾರಿಗೆ ಮುಲ್ಲತ್ತೆ ಅಲ್ಲೇ ಬರೋದು ಸೇಮಿಗೆ ಮತ್ತೊಂದು ಇಂಚಿಗೆ ಬಲ್ಲೆ ಸೀದಾ ವೆಜ್ ಇತ್ತು ಬೇಜಾರಂಡ ಶುಭಕ್ಕ ತಿಂದಲ್ಲೆತ್ತ ರುಚಿ ತೂಲಿ ಅಪ್ಪ ಈತು ಒಂದಿನ ರುಚಿ ಅವು ಸಾಕು ಅದು ತಿಂದು ಬಾ ಮತ್ತೆ ಹಾಕುವ. अन्वी एग बड़चे अन्वी गोभी बोड़े जियल जियल बरदे जियल बंगारप्पे इंकोंजी